ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಾಕ್ಯ. ಜಾನ್ ಚಾಪ್ಟರ್ 11 ವರ್ಸ್ 3. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ಇಲ್ಲಿ ನಾವು ಈ 3ನೇ ವಾಕ್ಯದಲ್ಲಿ ಗಮನಿಸಬೇಕಾದ ಒಂದು ಅಂಶವನ್ನು ನಾನು ನಿಮಗೆ ಇವತ್ತು ಹೇಳಲು ಇಷ್ಟಪಡುತ್ತೇನೆ. ಅಲ್ಲಿ ನೋಡುವಾಗ ನೋಡಿ, ಲಾಜರನು ಅವನು ಈಗ ಅಸ್ವಸ್ಥನಾಗಿದ್ದಾನೆ. ಈ ಅಧ್ಯಾಯದಲ್ಲಿ ಲಾಜರನು, ಅವನಿಗೆ 2 ಅಕ್ಕಂದಿರು ಇದ್ದರು, ಮಾರ್ತಾ, ಮರಿಯ. ಈ ಲಾಜರನು ಅಸ್ವಸ್ಥನಾದಾಗ ಈ ಅಕ್ಕಂದಿರು ಯೇಸುಸ್ವಾಮಿಗೆ ಸುದ್ದಿ ಹೇಳಿ ಕಳುಹಿಸುತ್ತಾರೆ. ಅವರಿಗೆ ಒಂದು ಮೆಸೇಜನ್ನು ಕಳುಹಿಸುತ್ತಾರೆ. ಎಂಬುದಾಗಿ ಬರೆಯುತ್ತಾ ಇದ್ದಾರೆ ಎಂಬುದಾಗಿ ನೋಡೋಣ. ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ದ ಒನ್ ಹೂಮ್ ಯು ಲವ್ ಇಸ್ ಸಿಕ್ ಎಂಬುದಾಗಿ ಇಂಗ್ಲೀಷಲ್ಲಿ ಬರುತ್ತಾ ಇದೆ. ನೋಡಿರಿ, ನಿನಗೆ ಪ್ರಿಯನಾಗಿರುವ ನಿನ್ನ ಪ್ರಿಯ ಮಿತ್ರನು, ಯುವರ್ ಲವಿಂಗ್ ಫ್ರೆಂಡ್, ನಿನ್ನ ಪ್ರಿಯ ಮಿತ್ರನು. ಯೋಚನೆ ಮಾಡಿ ನೋಡ್ರಿ, ದೇವರಿಗೆ ಪ್ರಿಯರಾಗಿ ಮಿತ್ರರಾಗಿ ಇರುವವರು ಸಿಕ್ಕಾಗಬಹುದಾ? ಸಿಕ್ಕಾಗುತ್ತಾರಾ? ಸಾಧ್ಯವಿದೆಯಾ ಎಂಬುದಾಗಿ ನಮಗೆ ಪ್ರಶ್ನೆಗಳಿರ್ಬೋದು. ಯೇಸು ಸ್ವಾಮಿ ಎಷ್ಟೋ ಇವ್ರನ್ನ ಪ್ರೀತಿ ಮಾಡಿದ್ರೆ ಯಾಕೆ ಇವರಿಗೆ ಕಾಯಿಲೆ, ಯಾಕೆ ಇವರಿಗೆ ಕಷ್ಟ, ಯಾಕೆ ಇವರಿಗೆ ಈ ಒಂದು ಲಾಸು, ಈ ಒಂದು ಆಕ್ಸಿಡೆಂಟು, ಈ ಒಂದು ಅನಾಹುತ ಎಂಬುದಾಗಿ ನಾನಾ ಪ್ರಶ್ನೆಗಳು ಲೌಕಿಕವಾಗಿ ಉದ್ಭವ ಆಗುತ್ತದೆ. ನೋಡಿರಿ, ಇದೆಲ್ಲ ಸುಮಾರು ವಿಷಯಗಳು. ಇದನ್ನು ನಾವು ನೋಡುವಾಗ, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿ ಕಳುಹಿಸಿದ ಮೇಲೆ ಕೂಡ ಯೇಸು ಸ್ವಾಮಿ ತಡ ಮಾಡುತ್ತಾ ಇದ್ದಾರೆ. 4 ದಿನಗಳ ನಂತರ ಬರುತ್ತಾ ಇದ್ದಾರೆ. ಇದೇ ವಾಕ್ಯ, ಇದು ಮಾತನ್ನು ಒಂದು ಸಾರಿ ನನ್ನ ಮೊಮ್ಮಗನು ಹುಷಾರಿಲ್ಲದೆ ಇದ್ದಾಗ ಅವನು ನನ್ನ ತಾಯಿಯನ್ನು ನೋಡಿ ಕೇಳುತ್ತಾ ಇದ್ದಾನೆ, ನನಗೆ ಯಾಕೆ ಈ ಒಂದು ವೀಕ್ನೆಸ್, ಅವನ ಕಿವಿಯಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಈ ಕಿವಿ ಪ್ರಾಬ್ಲಮ್ ನನಗೆ ಯಾಕೆ ಎಂಬುದಾಗಿ ಅವನು ಕೇಳುತ್ತಾಗ, ಆಗ ಅವರಮ್ಮ ಪ್ರಾರ್ಥನೆ ಮಾಡೋಣ ಅಂತ ಹೇಳುವಾಗ ಅವನು ಹೇಳ್ತಾ ಇದ್ದಾನೆ, ಯೇಸುಸ್ವಾಮಿ ಹತ್ರ ನೀನು ಪತ್ರ ಬರೆದಿಯಾ ಅಂತ ಕೇಳ್ತಾ ಇದ್ದಾನೆ. ಯೇಸುಸ್ವಾಮಿಗೆ ನೀನು ಪತ್ರ ಬರೆದಿಯಾ? ಇಲ್ಲಿ ಅವರು ಮೆಸೇಜ್ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀನು ಪತ್ರದಲ್ಲಿ ದ ಒನ್ ಹೂಮ್ ಯು ಲವ್ ಇಸ್ ಸಿಕ್ ಅಂತ ಮೆನ್ಷನ್ ಮಾಡಿದ್ಯಾ ಅಂತ ಕೇಳ್ತಾ ಇದ್ದಾನೆ. ಬಿಕಾಸ್ ಅವನು ಇದನ್ನು ಓದಿದ ಕಾರಣ ಅವನು ಹೇಳ್ತಾ ಇದ್ದಾನೆ, ಇವರು ಹೇಳಿದ ಇದೇ ಮಾತನ್ನು ನೀನು ಸ್ವಾಮಿಗೆ ಪ್ರಾರ್ಥನೆಯಲ್ಲಿ ಹೇಳಿದೀಯಾ? ದ ಒನ್ ಹೂಮ್ ಯು ಲವ್ ಇಸ್ ಸಿಕ್ ಅಂದರೆ ಆ ಮಗುವಿಗೆ ಅಷ್ಟು ಧೈರ್ಯ, ಆ ಮಗುವಿಗೆ ಅಷ್ಟು ನಂಬಿಕೆ, ನಾನು ದೇವರಿಂದ ನಾನು ದೇವರಿಗೆ ಪ್ರಿಯನು, ನಾನು ಸಿಕ್ಕಾಗಿದೆ, ನನ್ನ ಕಿವಿಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ಡಾಕ್ಟರ್ ಏನೋ ಒಂದು ಪ್ರೊಸೀಜರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಇಲ್ಲದೆ ಕಿವಿ ಕೇಳದೆ ಹೋಗುತ್ತದೆ. ಕಿವಿ ಕೇಳಲು ಹಿಯರಿಂಗ್ ವಿಲ್ ಗೋ, ದಟ್ ಈಸ್ ದ ಡೇಂಜರ್ ದೇ, ಸಚ್ ಅ ಬಿಗ್ ಡೇಂಜರ್. ಆದರೆ ನೋಡಿ, ಇಲ್ಲಿ ಕೂಡ ಮರಣಕರವಾದ ವ್ಯಾಧಿ. ಆದರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಇದು ಮರಣಕರ ಅಲ್ಲ, ಲಾಜರನು ಬದುಕುತ್ತಾನೆ ಎಂಬುದಾಗಿ 4 ದಿವಸ ತಡವಾಗಿ ಹೋಗುತ್ತಾ ಇದ್ದಾರೆ. ನಾವು ವಾಟ್ ಐ ಆಮ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ಹಿಯರ್ ಅಂದರೆ, ದೇವರಿಗೆ ಪ್ರಿಯವಾಗಿರುವಾಗ ದೇವರು ತನ್ನ ಪ್ರೀತಿಯನ್ನು ಬೇರೆ ಹಂತದಲ್ಲಿ ತೋರಿಸುವವರಾಗಿರುತ್ತಾರೆ. ತಡವಾದರೂ ದೊಡ್ಡ ರೀತಿಯಲ್ಲಿ ಅದ್ಭುತ ಮಾಡುತ್ತಾರೆ, ಸತ್ತವರನ್ನು ಬದುಕಿಸುತ್ತಾರೆ, ಮುಗಿದು ಹೋದ ಕಾರ್ಯಗಳನ್ನು ಪುನಃ ಉಜ್ಜೀವನ ಮಾಡುತ್ತಾರೆ. ಗಾಡ್, ಇಟ್ ಈಸ್ everything is possible with God. He will do the impossible for those who love him. Hallelujah. ಸೊ ಇದು ತುಂಬ ಈ ಒಂದು ವಾಕ್ಯ ನನ್ನನ್ನು ಮುಟ್ಟಿತು. ಇನ್ನೊಂದು ಕಡೆ ನಾವು ನೋಡುವಾಗ, ದೇವರನ್ನು ಪ್ರೀತಿ ಮಾಡುವವರಿಗೆ ಕಷ್ಟ ಬರುತ್ತದಾ, ರೋಗ ಬರುತ್ತದಾ ಎಂಬುದಾಗಿ ಯೋಚನೆ ಮಾಡುವ ಇಂಥ ಒಂದು ಜಗತ್ತಿನಲ್ಲಿ, ಹೌದು, ಕಷ್ಟ ಬಂದರೂ ದೇವರು ಅದನ್ನು ಒಳ್ಳೆಯದಾಗಿ ಬದಲಿ ಮಾಡುತ್ತಾರೆ, ಅದನ್ನು ಹಿತಕರವಾಗಿ ಬದಲಿ ಮಾಡುತ್ತಾರೆ, ಅದನ್ನು ವಾಸಿ ಮಾಡುತ್ತಾರೆ, ತನ್ನ ನಾಮದ ಮಹಿಮೆಗಾಗಿ ಅದನ್ನು ತಿರುಗಿಸುತ್ತಾರೆ ಎಂಬುದಾಗಿ ನಾವು ನಂಬಬೇಕು. ಧೈರ್ಯವಾಗಿರೋಣ. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಹೌದು, ಈ ಶರೀರದಲ್ಲಿ ಪಾಡುಗಳು ಬರುತ್ತದೆ, ರೋಗಗಳು ಬರುತ್ತದೆ, ಅನುಕೂಲತೆಗಳು ಬರುತ್ತದೆ. ಆದರೆ ದೇವರು ಎಲ್ಲದರಿಂದ ನಮ್ಮನ್ನು ಪಾರು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಆರ್ ಯು that person who is sick? You love God and God loves you, but still are you sick?
ಹಾಲೆಲುಯ. ಗಾಡ್ ಇಸ್ ಟೆಲ್ಲಿಂಗ್ ಹಾಲೆಲುಯ, ನಾನು ಬಂದು ಆತನು ನಿಮ್ಮನ್ನು ಬಿಡಿಸುವ ದೇವರಾಗಿರುತ್ತಾನೆ. ಆತ ನಿಮ್ಮನ್ನು ಬಿಡಿಸುವ ದೇವರು. ನಿಮಗೆ ಆ ನಂಬಿಕೆ ಇರಲಿ. ಐ ಲವ್ ಗಾಡ್. ನಾನು ದೇವರನ್ನ ಪ್ರೀತಿ ಮಾಡುವಾಗ ನನ್ನನ್ನು ದೇವರು ಖಂಡಿತ ಬಿಡಿಸುತ್ತಾರೆ. ಐ ಲವ್ ಗಾಡ್, ದಟ್ಸ್ ವೈ ಗಾಡ್ ವಿಲ್ ಕಮ್ ಆ್ಯಂಡ್ ಹೀಲ್ ಮೀ. ದೇವರು ನನ್ನನ್ನು ಸೌಖ್ಯಪಡಿಸುತ್ತಾರೆ, ಬಿಡಿಸುತ್ತಾರೆ, ಮೇಲಕ್ಕೆತ್ತುತ್ತಾರೆ, ನನಗೆ ಅದ್ಭುತ ಮಾಡುತ್ತಾರೆ, ನನಗೆ ಆಶೀರ್ವಾದ ಕೊಡುತ್ತಾರೆ. ಅರಿಕೆ ಮಾಡಿರಿ, ದೇವರ ಅರಿಕೆ ಕೇಳಲಿ. ದೇವರು ನಿಮ್ಮನ್ನು ಬಿಡಿಸುತ್ತಾರೆ. ಈಗಲೇ ಬಿಡುಗಡೆ ಆಗಲಿ, ಈಗಲೇ ಸೌಖ್ಯ ಆಗಲಿ, ಈಗಲೇ ಅದ್ಭುತ ಆಗಲಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಯೋಚನೆ ಮಾಡಿ ನೋಡೋಣ. ಈ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ. ಈ ನಂಬಿಕೆಯಿಂದ ಅಳವಡಿಸೋಣ. ದೇವರು ಖಂಡಿತ ಇಲ್ಲಿ ಮಾಡಿದ ಕಾರ್ಯಗಳನ್ನು, ತನ್ನ ವಾಕ್ಯವನ್ನು ಘನಪಡಿಸುವುದಕ್ಕಾಗಿ ಅವರು ನಿಮ್ಮ ಪರಿಸ್ಥಿತಿಯಲ್ಲಿ ಅವರು ಬರುತ್ತಾರೆ, ಕಾಣಿಸಿಕೊಳ್ಳುತ್ತಾರೆ. ನಿಮ್ಮನ್ನು ಅದ್ಭುತವಾಗಿ ನಿಮ್ಮನ್ನು ಎಬ್ಬಿಸುತ್ತಾರೆ, ನಿಮ್ಮನ್ನು ಉಜ್ಜೀವಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.